ಕೂಡ ಮಾತನಾಡಿದ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ಅಶೋಕ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಅದೇ ರೀತಿ ಛಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಎಲ್ಲ ನಾಯಕರು ಮಾತನಾಡಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ ಬನ್ನಿ. ಕೇಜ್ರಿವಾಲ್ ಪ್ರಾರಂಭದಲ್ಲಿ 10 ವರ್ಷದಿಂದ ಬಂದಾಗ ಅವರು ಕೆಮ್ಮಿಕೊಂಡು ಟವಲ್ ಕಟ್ಕೊಂಡು ದಿನ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್ ಹಳೇ 50,000 ರೂಪಾಯಿ ವ್ಯಾಗನಾರಲ್ಲಿ ಬಂದರು. ಈಗ ವ್ಯಾಗನಾರು ಇಲ್ಲ, ಟವಲ್ಲು ಇಲ್ಲ, ಕೆಮ್ಮು ಇಲ್ಲ, ಎಲ್ಲ ಹೊರಟೋಗಿದೆ. ಈಗ 30 ಬೆಡ್ರೂಮ್ ಇರುವಂಥ ಒಂದು ದೊಡ್ಡ ಮಹಲನ್ನು ಕಟ್ಟಿದ್ದಾರೆ, ಶೀಶ್ ಮಹಲ್. ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ 5 ಲಕ್ಷ 2 ಲಕ್ಷ ಟಿ ವಿಗಳಿದ್ದರೆ ಅದು 40 ಲಕ್ಷ ಸರ್ಕಾರಿ ದುಡ್ಡಲ್ಲಿ, ಅವ್ರ ಅಪ್ಪನ ಮನೆ ದುಡ್ಡಲ್ಲ. ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ, ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನು ನೋಡಿದ ಮೇಲೆ, ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪವಾದ ಹೊರಿಸಿದಂಥದ್ದು. ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು, ಇಷ್ಟು ವರ್ಷ 1000 ವರ್ಷ ಮಲಿನ ಆಗದಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ? ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋ ಅಂಥದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳಗಡೆ ಹೋಗ್ಬೇಕಾಯ್ತು. 2-3 ತಿಂಗಳು ಆಡಳಿತನೇ ಇಲ್ಲ, ಒಂದು ಫೈಲಿಗೆ ಸೈನು ಹಾಕಿಲ್ಲ. ಮತ್ತು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ಕೇಜ್ರಿವಾಲನ್ನು ನೋಡಿದ್ದಾರೆ. ಇವೆಲ್ಲನೂ ಕೂಡ ಕೇಜ್ರಿವಾಲ ಹಿನ್ನಡೆಗೆ, ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು. ಈಗ ಅದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ, ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ. ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನಡೆ. ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶದಲ್ಲಿ BJP ಒಂದೇ ಪರ್ಯಾಯ, ನರೇಂದ್ರ ಮೋದಿಯವರ ಆಡಳಿತ. ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ, ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟು ದಿನನಿತ್ಯ 5 ಗ್ಯಾರಂಟಿ ಅಂತಾರೆ, ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಲ್ಯಾಂಡ್ ಆರ್ಡರ್ ಹಾಳಾಗೋಗಿದೆ. ಇದೇ ಕೇಜ್ರಿವಾಲ್ 25 ಫ್ರೀ ಕೊಟ್ಟರು, ಅವ್ರ ಸ್ಥಿತಿ ಏನಾಯ್ತು? ದೆಹಲಿಯ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲರ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಸ್ವತಃ ಕೇಜ್ರಿವಾಲ್ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ದೆಹಲಿ ರಾಜ್ಯದ ಮುಖ್ಯಮಂತ್ರಿಗಳು ಅತೀಶ್ ಅವರು ಕೂಡ ಇನ್ನೇನು ಸೋತಾಗಿದೆ. ಮನೀಶ್ ಸಿಸೋಡಿಯಾನು ಕೂಡ ಸೋಲ್ತಾ ಇದ್ದಾರೆ. ಇದರ ಅರ್ಥ ದೆಹಲಿ ರಾಜ್ಯದ ಜನರ ಮುಂದೆ, ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ. ಇವರ ಬಣ್ಣ ಬಯಲಾಗಿದೆ ಇವತ್ತು. ಯಾವ ಕೇಜ್ರಿವಾಲ್ ಅವರು ಸ್ವತಃ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲಲ್ಲಿ ಸಿಗಾಕೊಂಡು ಮಂತ್ರಿಗಳು ಜೈಲಿಗೆ ಹೋದರು, ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದರು, ಸಚಿವರು ಜೈಲಿಗೆ ಹೋದರು. ಸ್ವಚ್ಛ ಆಡಳಿತ ನೀಡ್ತೇವೆ ಅಂತ ಹೇಳ್ತಾ ಇದ್ದಂಥ ಆಮ್ ಆದ್ಮಿ ಪಾರ್ಟಿ ಲಿಕ್ಕರ್ ಗೇಟ್ ಸ್ಕ್ಯಾಂಡಲ್ ಮತ್ತು ಶೀಶ್ ಮಹಲ್ ಸ್ಕ್ಯಾಂಡಲ್ನಲ್ಲಿ ಇವತ್ತು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ನಾನು ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ನೋಡಿ, ಕಾಂಗ್ರೆಸ್ ಪಕ್ಷ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಅಂದರೆ ಸತತವಾಗಿ 3ನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಏನು ನರೇಂದ್ರ ಮೋದಿಜಿಯವರಿಗೆ ಪರ್ಯಾಯ ನಾಯಕತ್ವವನ್ನು ಕೊಡ್ತೇವೆ ಅಂತೇಳಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ. ತದನಂತರದಲ್ಲಿ ಹರಿಯಾಣ, ಮಹಾರಾಷ್ಟ್ರದಲ್ಲೂ ಕೂಡ ಮುಖಭಂಗ ಆಗಿತ್ತು. ಈಗ ದೆಹಲಿ ಮತದಾರರು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸ್ಥಾನ ಏನು ಅಂತೇಳಿ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ.
ಕಾಂಗ್ರೆಸ್ ನಾಯಕರಿಗೆ ನಾನು ಹಿಂದೂ ಹೇಳಿದ್ದೇನೆ, ಜಾರ್ಖಂಡ್ನಲ್ಲಿ ಸೋತರೆ ಬಿ ಜೆ ಪಿ ಸೋತರೆ ಅವ್ರು ಗೆದ್ದಿಲ್ಲ, ಅದು ಬೇರೆ ವಿಷಯ. ಜಾರ್ಖಂಡ್ನಲ್ಲಿ ಬಿ ಜೆ ಪಿ ಸೋತರೆ ಅಲ್ಲಿ ಸರಿ ಇದೆ. ಕರ್ನಾಟಕದಲ್ಲಿ ಬಿ ಜೆ ಪಿ ಸೋತಾಗ ಕಾಂಗ್ರೆಸ್ ಬಂದಾಗ ಸರಿ ಇದೆ. ತೆಲಂಗಾಣದಲ್ಲಿ ಬಿ ಜೆ ಪಿ ಸೋತಾಗ, ಬಿ ಎಸ್ ಆರ್ ಸೋತಾಗ ಮತ್ತು ಅವರು ಗೆದ್ದಾಗ ಸರಿ ಇದೆ. ನಾವು ಗೆದ್ದಾಗ ಅದು ಸರಿ ಇಲ್ಲ. ಇದು ಕಾಂಗ್ರೆಸ್ಸಿನ ಒಂದು ಆಲ್ರೆಡಿ ಅದರ ಬಗ್ಗೆ ಫರೂಕ್ ಅಬ್ದುಲ್ಲಾ ಅವರು ಇಂಡಿಯಾ ಅಲೈನ್ಸದ ಪಾರ್ಟ್ನರ್, ಅವರು ಇಂಡಿಯಾ ಅಲೈನ್ಸದ ಪಾರ್ಟ್ನರು ಹೇಳಿದ್ದಾರೆ. ಒಮರ್ ಅಬ್ದುಲ್ಲಾ ಅವರು ಈಗೂ ಹೇಳಿದ್ದಾರೆ. ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ ಅವರು, ನೀವು ಟ್ವೀಟ್ ನೋಡಿದ್ರಲ್ಲಿ ನನಗೆ ಗೊತ್ತಿಲ್ಲ, ಕಾಂಗ್ರೆಸ್ಸನ್ನು ಗೇಲಿ ಮಾಡಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಎಲ್ಲಿ ತಪ್ಪಿದೆ ಅಂತ ತಿಳ್ಕೊಳ್ಬೇಕು. ಆಮ್ ಆದ್ಮಿ ಪಾರ್ಟಿ ವಿತ್ ಆಲ್ ದೀಸ್ ಥಿಂಗ್ಸ್ 25 ಸ್ಥಾನ ಆಮ್ ಆದ್ಮಿ ಪಾರ್ಟಿಗೆ ಬಂದವು. 60ಕ್ಕೆ 60 ಹೆಂಗೆ ಹೋದ ಸರ್ತೆ ಆಮ್ ಆದ್ಮಿ ಪಾರ್ಟಿಗೆ ಮೊದಲನೇ ಸರ್ತೆ 67 ಬಂದಿತ್ತು, ಎರಡನೇ ಸರ್ತೆ 62 ಬಂದಿತ್ತು. ನಾವು 62 63 ಮಾಡ್ಬೋದಾಗಿತ್ತಲ್ಲ, ಮತ್ತು 45 ಯಾಕೆ ಮಾಡ್ಬೇಕು? EVM ಮಾಡಿದ್ರನ್ನ ಮಾಡೇ ಗೆಲ್ಲೋದಿದ್ರೆ 45ಕ್ಕೆ ಯಾಕೆ ನಿಲ್ಲಿಸ್ಬೇಕು? ಆಮ್ ಆದ್ಮಿನೂ ಪೂರಾ ಕತಿನ ಮುಗಿಸ್ಬೋದಲ್ಲ. ಅಟ್ಟರ್ ನಾನ್ಸೆನ್ಸ್.